ಚೀಸು ಪನ್ನೀರು ಎಲ್ಲ ಫುಲ್ ಪ್ಯೂರ್ ಆಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ನೀನೇ ಅಲ್ಲ ನೀನು ಏನು ಹೇಳ್ತಾ ಇದ್ದೀರಾ? ನಾಲ್ಕು ಮಾಡೋಣ. ನೋಡಿ ಹೆಂಗೈತದು ಪಾಪ ಹಾಗೂ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ನಮ್ಮ ಫ್ರೆಂಡ್ ಅವ್ರ ಅಕ್ಕಂದು ಮದುವೆ ಇದೆ. ಸೊ ಹಂಗಾಗಿ ಇನ್ವೈಟ್ ಮಾಡಿದ್ದಾರೆ. ಸೊ ಹೋಗ್ತಿದ್ದೀವಿ. ಹಾಗೆ ಅಲ್ಲಿಗೆ ಹೋಗಿ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ವಿಡಿಯೋ ಅಂತ. ನೀವೇ ನೋಡಿ. ಸಿನಿಮಾ ಹಾಯ್ ಮಾಡಿ. ಹಾಯ್ ಹಾಯ್ ಅವ ಹಾಯ್ ಮಾಡು. ಹಾಯ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅತ್ತೆ ಹಾಯ್ 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 ಹಾಯ್. ಬನ್ನಿ ಹೋಗಿ ನೋಡೋಣ. ಫೈನಲ್ ಆಗಿ ಕನಕಪುರ ರೀಚ್ ಆಗಿದ್ದೀವಿ. ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಐಸೋ ಹಾಯ್ ಮಾಡ್ಬಿಡು. ಯಾರಲ್ಲ ಅವಳು ಹುಡುಗಿ ದೆವ್ವ ಇದ್ದಂಗೆ ಒಂದು ಮಣ ಮೇಕಪ್ ಹಾಕೊಂಡು ನೀನು ಇಷ್ಟು ಕ್ಲೋಸಪ್ ಅಲ್ಲಿ ಬತ್ತೀಯೇ? ಹಾಂ, ಆದರೂ ಕನಕಪುರ ಬೆಳಗ್ಗೆ ಇಷ್ಟೊತ್ತಿಗೆ ಅವಾಗೆಲ್ಲ ಕಾಲೇಜ್ ಬತ್ತಿದ್ದೋ ಉಂಡು. ಅವಾಗ ಕಾಲೇಜ್ ಬಂದಾಗ ಹೆಂಗಿರ್ತಿತ್ತು? ಮಸ್ತಾಗಿರ್ತಿತ್ತು. ಏನಂದ್ರೆ ಅಯ್ಯೋ ಬಸ್ಸಿಳಿಗೆ ಬಸ್ ಹತ್ತದೆ ಅವಾಗ ಅಲ್ವಾ? ಇದು ನಾವು ಓದ್ಬೇಕಾದಂತೂ ನಮ್ಮ ಬಸ್ ಅಂತೂ ರಶ್ ಅಂದರೆ ರಶ್ಶು, ಹೆವಿ ರಶ್ಶು. ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರೆಲ್ಲ. ಹಂಗಾಗಿ ಬಸ್ ಇಳಿಗೋದು ಹತ್ತೋದು ದೊಡ್ಡ. ನೋಡಿ ಹೇಳ್ತಾವಳ ಐಸು. ಏನು ಹೇಳೈಸು? ನಾಷ್ಟ ಮಾಡ್ದ? ಮದ್ವೆಲೆ ತಿನ್ಬಿಡುವ ಅಂತ ಒಂದೇ ಸಲ ಬಂದವಳೆ. ನೋಡಿ ಗೈಸ್, ಮದ್ವೆಲಿ ತಿನ್ನೋಣ ಅಂದ್ಬಿಟ್ಟು ಬಂದ್ಬಿಟ್ಟವಳೆ. ಏ ಹೆಂಗದೆ ಬುಂಡೆ ಇದು ನಾನಂತೆ. ಓಯ್ ಕುಳ್ಳಿ ಯಾರಿದು? ದಸ್ಸು ನಾನು ಊದಿಸ್ ಅಲ್ವೇ? ಮಡ್ತಲಿ ಗಾಂಧಿ ತಾತನ ವೇಷ ಹಾಕಿದ್ದಲ್ಲ, ಬುಂಡೆನೆ ಕೈಗೆ ಬಂದ್ಬಿಡ್ತು. ಚೆನ್ನಾಗಿದೆ ಗುಂಡು. ಇಲ್ಲಿ ಐಸು ನೀನೇ ನಾಲ್ಕು ಮಾಡೋಣ. ಗೈಸ್ ಜಸ್ಟ್ ಚೌಟ್ರಿಗೆ ಬಂದ್ವಿ, ಒಳಗಡೆ ಹೋಗ್ಬೇಕು. ಚಿನ್ನಮ್ಮ ಫ್ರೆಂಡ್ಗೋಸ್ಕರ ವೆಯ್ಟಿಂಗ್. ಫ್ರೆಂಡು ಅಂದ್ರೆ ಯಾರು ಹೊಸಬ್ರು ಯಾರು? ನಮ್ಮ ವಯಸ್ಸು ಮದುವೆ ಆಗಿದ್ದು ಗೈಸ್. ಎಲ್ಲಿ ಗೊತ್ತಾ? ಅಲ್ಲಿ ಶ್ರೀ ಮಾರುತಿ ಕಲ್ಯಾಣ ಮಂಟಪ. ಅಣ್ಣ ಬಂದು ತೋರ್ಸ, ಅಣ್ಣನ ತೋರ್ಸ. ಅಣ್ಣ ಬಂದ್ರು ಗೈಸ್, ಬನ್ನಿ ಒಳಗಡೆ ಹೋಗೋಣ. ಇವನೇ ನಮ್ಮ ಫ್ರೆಂಡು, ಇವ್ರ ಅಕ್ಕಂದೇ ಮದುವೆ. ಹಾಯ್ ಮಾಡು. ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ. ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಗೈಸ್, ನಮ್ಮ ಸ್ಪಂದನ ಅವ್ರು ಬಂದಿದ್ದಾರೆ ಮದುವೆಗೆ. ನೋಡಿ, ಫಸ್ಟ್ ಟೈಮ್ ಕಾಲೇಜ್ ಬಿಟ್ಟಾಗಿಂದ ಮೀಟ್ ಆಗಿರೋದು ಫಸ್ಟ್ ಟೈಮ್ ಅಲ್ವಾ ಸ್ಪಂದನ? ಹಾಯ್ ಮಾಡಿ ನಮ್ಮ ಚಾನಲ್ಗೆ. ಹಾಯ್. ಗೈಸು ಮತ್ತು ಅವರು ಕನಕಪುರದಲ್ಲೂ ಕೃಷಿ ಮೇಳ ನಡೀತಿದೆ. ಬಟ್ ವರ್ಷ ನಡೆಯುತ್ತೆ, ಯಾವ ವರ್ಷನೂ ಬಂದಿರಲ್ಲ. ಬಟ್ ಈ ವರ್ಷ ಮದುವೆಗೆ ಬಂದಿದ್ವಲ್ವಾ, ಹೆಂಗೋ ಕನಕಪುರದಲ್ಲಿ ನಮ್ಮ ರೂರಲ್ ಕಾಲೇಜ್ ಫೀಲ್ಡಲ್ಲಿ ನಡೀತಿದೆ. ಅದಕ್ಕೆ ನಾನು ನಮ್ಮ ಹುಡುಗರೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಹೋಗೋಣ. ಈ ಥರ ಹಸುಗಳನ್ನ ನಾನು ನೋಡೇ ಇಲ್ಲ. ಎಲ್ಲಿಂದ ಹಿಡ್ಕೊಬಂದ್ರು ನೋಡಿ, ಸೀಮೆ ಹಸು. ಹೆಸರು ಅಲ್ಲಿಂದ ಒಂದು ಹೆಸರು ಐತೆ ನೋಡ. ಏನು? ರಾಟಿನ? ಇದು ಕಾಂಗ್ರೇಜ್. ಇದು ಕಾಂಗ್ರೇಜ್. ಇದು ಎಲ್ಲಿ ಹಿಡ್ಕೊಂಡ್ರು ಚಿನ್ನಮ್ಮ ಅವನ? ಮಾಮೂಲಿ ಸಾಕಿರ್ತಾರೆ ಕೊಂಡು ಇವಕ್ಕೆಲ್ಲ ಖರ್ಚು ಮಾಡಿ. ವಯಸ್ಸು ಕೆಂಪಾಗಿದೆಯಾ? ಎಲ್ಲೋ ಕಲರ್ ಆಗೋದು ಬಿಡ್ತದೆ. ಓ ಇಲ್ಲಿ ನೋಡು ಚಿನ್ನಮ್ಮ, ಇದು ಹೆಂಗೈತೆ?
ಆನೆ ಇದ್ದಂಗ ಜಾಫರಾಬಾದಿ ಅಂತ ಇದ್ರ ಹೆಸರು. ಅಯ್ಯಪ್ಪ ಏನ್ ತಲೆ ಆನೆ ಇದ್ದಂಗಿದ್ಯಾ ಬಿಡಪ್ಪ ನೀನಾಯ್ತು. ಅಲ್ಲೊಂದೈತೆ ಸೇಮು. ಇದು ಗಂಡು ಅದು ಹೆಣ್ಣಿರ್ಬೇಕು, ಅದು ಸಿಕ್ತಾಗದೆ ಚಿನಿ ಅಲ್ಲಿ ಕುದ್ರೆ ಇವಾಗ ಇದಾಗ್ಬಿಡ್ಬೇಕು. ನೋಡಿ ಹೆಂಗೈತದು ಪಾಪ ಹಾಕು ಫಂಕ್ಷನ್ ಹಿಡ್ಕೊಂಡು ಸಾಕಾಗೋದು. ಹೆಂಗದ್ ನೋಡು ಒಂಥರ. ನೋಡಿ ಗೈಸ್, ಎಷ್ಟು ತರ ತರ ಹೂವುಗಳನ್ನ ಹಾಕಿ ವೆರೈಟಿ ಡೆಕೋರೇಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಕ್ಕೆ 2 ಕಣ್ಣು ಸಾಲಲ್ಲ. ನೋಡಿ ಎಷ್ಟು ದಿನದಿಂದ ಮಾಡ್ಬೇಕು ಅನ್ಕೊಂಡಿದ್ರು. ಏನ್ ಸೊಪ್ಪು? ಮೆಂತ್ಯ ಸೊಪ್ಪು. ಅದು ನಮ್ಗೆ ಗೊತ್ತೇ ಇಲ್ಲ. ಇದು ಸಬ್ಬಕ್ಕಿ ಸೊಪ್ಪು. ಆಮೇಲೆ ನೋಡಿ ಗೈಸ್, ಎಷ್ಟು ತರ ಗಿಡಗಳು ಹಾಕಿದ್ದಾರೆ ಅಂದ್ರೆ ಇದನ್ನೆಲ್ಲ ಬೆಳ್ಸಕ್ಕೆ ಎಷ್ಟು ದಿನ ಟೈಮ್ ತಗೊಂಡ್ರು ಗೊತ್ತಿಲ್ಲ ಅಲ್ವಾ ಐಸು? ಬೀಟ್ರೋಟು. ಪಾಪ ಕನ್ನಡ ಓದಕ್ಕೆ ಯಾರಿಗೂ ಬರಲ್ತು, ಅದಕ್ಕೆ ಐಸು ಓದ್ತಾವಳು. ಹಲ್ಲು ಗಂಟವರೆಗೂ ಬೆಳೆಸಿದ್ರು ನೋಡಿ. ಏನ್ ನೋಡ್ಬೋದು? ಮೆಣಸಿನ್ಕಾಯಿ ಇಸ್ಕೊಡ ಐಸು. ಈಗ ಸಾಂಬಾರ್ ಅಡ್ಗೆಗೆ ಏನಿಲ್ಲ ಅಂತಂದ್ರೆ ಇಲ್ಲಿಂದಾನೆ ನಮ್ ಸ್ಫೂರ್ತಿಯವರು ತಗೊಂಡೋಗ್ಬೋದಾ? ಹೌದು. ಹೌದಾ, ಕೊಡ್ತಾರಾ? ಸೌತೆಕಾಯಿ ತಿನ್ನಕ್ ಬೇಕಾದ್ರೆ ತಗೋಬಹುದು, ಸೋರೆಕಾಯಿ ಬೇಕಾದ್ರೂ ತಿನ್ನಕ್ ಬೇಕಾದ್ರೆ. ನೋಡಿ ಗೈಸ್, ಎಷ್ಟು ತಪ್ಪ ಸೋರೆಕಾಯಿ ಆಯ್ತಾ? ಹೆಂಗವೇ ಸೋರೆಕಾಯಿ ಬೆಳೆಸ್ಬಿಟ್ಟವ್ರೆ. ಹೀರೆಕಾಯಿ ನೋಡಿ ಐಸು. ಹಲೋ ಹೇಳಿ ಮಮ್ಮಿ. ಸಡ್ಲಕಾಯಿ ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಸಾಂಬಾರ್ಗೆ ಬಂದು ತಗೊಂಡು ನೋಡಿ. ರೇಷ್ಮೆ ಗಡ್ಡಿ, ಆಧುನಿಕ ನೀರಾವರಿ ಪದ್ಧತಿ. ಆಲ್ಮೋಸ್ಟ್ ನಮ್ಮ ರೈತರು ಮಾಡ್ತಾ ಇರೋದೇ ಆಲ್ಮೋಸ್ಟ್ ಇದೆ. ಈ ಕೃಷಿನೇ ಜಾಸ್ತಿ. ನಮ್ಮ ರಾಮನಗರ ಡಿಸ್ಟಿಕ್ ಬಂದ್ರೆ ಮೇಜರ್ ಆಗಿ ಬೆಳೆ ಅಂತ ಬೆಳೆಯೋದೇ ಇದು. ಹೌದು, ರೇಷ್ಮೆ. ಏನ್ 20 ದಿನಕ್ಕೆ ಬೆಳೆ, ಕಷ್ಟಪಟ್ಟು ಬೆಳೀತಾರೆ, ಒಳ್ಳೆ ಸಂಪಾದನೆ. ಹೌದು, ಮೇನ್ ಇದೆ ನಮ್ಗೆ. ಎಷ್ಟೋ ರೈತರಿಗೆ ಅನ್ನ ಕೊಡ್ತಾ ಇರೋದು ಇದೆ ಗೈಸ್. ಏನ್ ಜನ ಗೊತ್ತಾ, ಹುಲ್ಲು ಜನ ಸಾಗರ ತುಂಬಿ ತುಳುಕ್ತಾವ್ರೆ. ಅದ್ರ ಮಧ್ಯೆ ಇದು ಚಿಕ್ಕ ಮಗ ಕಾಣಿಸೇ ಹೊಲ್ತಿದ್ದು ಇಲ್ಲಿ ನಮ್ಮನ್ನ. ಯಾರದು ಕೇರೆ? ಓ ಅಜ್ಜಿನಮ್ಮ ಯಾಕೆ ಹೇಳೋದು, ಸೂರ್ಯ ಬಂದ್ರೆ ಮಾತ್ರ ಅದು ಸೂರ್ಯ ಬಂದ್ರೆ ಅಂತಲ್ಲ, ಇದು ಆಲ್ಮೋಸ್ಟ್ ಡ್ರೈ ಆಗೈತೆ. ಅದ್ರ ಬೀಜ ಸೀಡ್ಸ್ ಇರುತ್ತಲ್ಲ, ಈ ತರ ಎಲ್ಲ ಆಯಿಲ್ ತೆಗಿಯೋದವರು, ಅದಕ್ಕೆ ವೇಸ್ಟ್ ಆಗುತ್ತೆ ಅನ್ಬಿಟ್ಟು ಒಂದೊಂದು ಬಿದ್ರೂ ವೇಸ್ಟ್ ಆಗುತ್ತೆ. ನೋಡಿ ಈ ತರ ಫೈನಲ್ ಆಗಿ ನಿಮ್ಗೆ ಸಿಗುತ್ತಿಲ್ಲ. ಹೌದು, ಅದೇ ಬೀಜ, ಹೌದು, ಎಣ್ಣೆ ಮಾಡಕ್ಕೆ. ನಮ್ಮ ರಾಗಿ ನೋಡಪ್ಪ, ರಾಗಿ ನೋಡಿ ಎಲ್ಲ ಥರ ಟ್ರ್ಯಾಕ್ಟರ್ಸು ಮತ್ತು ಕೃಷಿಗೆ ಏನು ಹೆಲ್ಪಿಂಗ್ ಆಗುತ್ತೆ ಟೆಕ್ನಾಲಜಿ, ಈಗಿನ ನ್ಯೂ ಟೆಕ್ನಾಲಜೀಸಲ್ಲೆಲ್ಲ ಇಲ್ಲಿ ಇರುತ್ತೆ ಪ್ರಾಡಕ್ಟು. ಬಟ್ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಬಟ್ ಗೊತ್ತಿರೋರಿಗೆ. ಬಟ್ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಫ್ಯೂಚರ್ಗೆ. ಈಗಿನ ಇದರಲ್ಲಿ ಟೆಕ್ನಾಲಜಿ ಬಳಸ್ಕೊಂಡು ರೈತರು ಕೆಲಸ ಮಾಡೋರಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ ಇದರಲ್ಲಿ. ನೋಡಿ ಸೋಲಾರ್ ಸಿಸ್ಟಮಲ್ಲಿ ನೀರು ಬರೋ ಥರ ಸಿಕ್ಕಾಪಟ್ಟೆ ಫ್ಯೂಚರ್ಸ್ ಇದೆ ಇದರಲ್ಲಿ. ಮೋನಾ ಮಚ್ಚ, ನೆಕ್ಸ್ಟ್ ಯಾವ್ದು ಬೆಳೆ ಹಾಕಿ ನೀನು? ಯಾಕ್ಲಾ? ಹಾಂ, ಎಕ್ಸ್ಪ್ಲೇನು ಮಾಡ್ತಾನೆ ಮೋನ. ಮಾಡಪ್ಪ ಈಗ. ಏನು ಮಚ್ಚ ಇದು? ಹಾಂ ಹಾಂ ಹಾಂ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನೋಡಿ ರೈತರ ಮನೆ ಅಂತ ಈಗ ಹೊಸದಾಗಿ ರಸ್ತೆ ಜಕ್ಷನ್ ಹತ್ರ ಓಪನ್ ಆಗಿದೆ. ನಿಮ್ಗೆ ಯಾವ್ಯಾವ ಥರ ಅಂದರೆ ಕೆಲಸ ಮಾಡೋಕ್ಕೆ ಹೊಲದಲ್ಲಿ, ಮತ್ತು ಫೀಡ್ಸ್ ಆಗಲಿ, ಇಲ್ಲಿ ಸಸಿಗೆ ಗೊಬ್ಬರ ಮತ್ತು ಸಸಿ ಆಗಲಿ ಪ್ರತಿಯೊಂದೂ ಸಿಗುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇದೆ ನೋಡಿ, 8088 ಸಮಥಿಂಗ್ ಆ ನಂಬರು. ಅವ್ರಿಗೆ ಕಾಲ್ ಮಾಡಿ ಏನೇ ಡೀಟೇಲ್ಸ್ ಇದ್ರೂ ಅಪ್ಡೇಟ್ ಮಾಡ್ತಾರೆ ನಿಮಗೆ.
ನೋಡಿ ಹೆಂಗೈತೆ ಅದು. ಅದು ಒಳ್ಳೆ ಬೀದ್ದೋರಿ ಕುದುರೆ. ನಿಜ ಏನು ಇದು ಯಾವ ಊರ್ ಕದ್ರೆ ನೋಡ್ಬಿಟ್ಟು ನಮ್ಮ ಮನೇಲಿ ನೆನ್ಸ್ಕೊತಾರೆ. ಆದ್ರೂ ನೋಡಿ ಹೆಂಗೈತದು, ಏನ್ ಸೈಜು. ನೋಡಿ ಹೆಂಗಿದೆ ಇಲ್ಲಿ. ಮತ್ತೆ ಏನಾಕವ್ರ ಅಲ್ಲಿ ಮೋನ ಏನಾಕಿದಾರ ಅಲ್ಲಿ? ಕೃಷಿ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ನಮ್ಮ ರೈತ ನಮ್ಮ ಹೆಮ್ಮೆ. ಆದರೂ ಫಸ್ಟ್ ಎಕ್ಸ್ಪೀರಿಯೆನ್ಸು ನನ್ನ ಲೈಫಲ್ಲೂ ಕೂಡ ಇದು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಯಾವತ್ತೂ ಈ ಥರ ನೋಡಿರಲಿಲ್ಲ ನನ್ನ ಕೃಷಿ ಮೇಳನ ಆಚೆ ಕಡೆ ಬಂದು. ಹೆಂಗನಿತಿದೆ ಎಕ್ಸ್ಪೀರಿಯೆನ್ಸು? ಹಾಂ, ನೋಡಿದಿರಿ ಈ ಥರ ಯಾವ್ದಾರು ನೋಡಿ? ಬಟ್ ಇದನ್ನೆಲ್ಲ ನೋಡಿದ್ದೀವಿ, ಬಟ್ ಈ ಥರ ಒಂದೇ ಜಾಗದಲ್ಲಿ ನೋಡೋಕ್ಕೆ ಏನೋ ಒಂಥರ ಅಲ್ಲ? ಹಾಂ, ಅಲ್ಲೇನೋ ಹಾಕಿದ್ರೆ ನೋಡೋದು ಅಮರಾಂತಸ್ ಏನದು ಅಂತ ಗೊತ್ತಿಲ್ಲ. ಶೋಭಿತಾ ಏನದು? ಅದು ಯಾವುದೋ ಪಾಲಿಡಾಲು ಅದು ಇದು ಕೃಷಿಗೆ ಹಾಕೋಂಥದ್ದು ಔಷಧಿ ಯಾವ್ದಾರ ಇರುತ್ತೆ ನೋಡಿ. ಸಿಕ್ಕಾಬಟ್ಟೆ ಕ್ರೌಡ್ ನೋಡಿ. ಇಂಡಿ ಬುಸ ಹಸಿಗೆ ಹಾಕೋಕ್ಕೆ, ಪಶು ಆಹಾರ ಸಮಥಿಂಗ್ ಇದರಲ್ಲಿ ಎಲ್ಲ ಮಿಕ್ಸ್ಡು. ಮಾಮೂಲಿ ಉಪ್ಪಿನಕಾಯಿ, ಹಪ್ಪಳ ಸಮಥಿಂಗ್. ಬನ್ನಿ ನೋಡೋಣ ಮುಂದೆ ಇನ್ನೂ ಏನೇನು ಸಿಗುತ್ತೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಟೆಕ್ನಾಲಜೀಸಲ್ಲಿ ಏನೇನು ಬಂದಿರುತ್ತೆ ಹೊಲಕ್ಕೆ, ಈಗ ಔಷಧಿ ಹೊಡೆಯೋಕ್ಕೆ ಆ ಥರದ್ದೆಲ್ಲ ಪ್ರತಿಯೊಂದು ಈ ಥರ ಆಲ್ಮೋಸ್ಟ್ ಡ್ರೋನ್ಗಳನ್ನ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೇ ಇದ್ರೂ ಇಲ್ಲಿದೆ ನೋಡಿ. ಕಾಂಟ್ಯಾಕ್ಟ್ ನಂಬರ್ಸು ಬ್ರೈನ್ ಸಮಥಿಂಗ್ ಅಂತ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ಲೆಸ್ ಆಗ್ಬೋದು ಯಾರಿಗಾದ್ರು. ಅವ್ರದ್ದು ಇದೆ ನೋಡಿ. ಆರ್ಸಿಯಾ ಏನು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದು ಅನ್ಕೊಬಿಟ್ಟಿದ್ಯಾ ಅದು? ಸಮಥಿಂಗ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅದು. ಓಕೆ, ತೋಟದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮರಗಳಿದ್ದಾವೆ ಅದೆಲ್ಲ ಸರ್ವೆ ಮಾಡಲಿಕ್ಕೆ ರೈತರಿಗೆ ಅವ್ರಿಗೆ ಈಸಿ ಆಗಲಿ ಅಂತ. ಯಾವ್ದಾರ ಮರ ಕಾಯಿಲೆ ಬಂದಿದೆ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಇದು ನಾವು ಔಷಧಿ ಹೊಡಿಯೋಕ್ಕೆ ಅಥವಾ ಗಿಡಕ್ಕೆಲ್ಲ ಮಾಡೋದು ಯೂಸ್ ಮಾಡ್ತೀವಿ. ಇದು ಒಂದು ದಿವಸ ಕೆಲಸ 5 ನಿಮಿಷ ಮುಗಿಸ್ಬಿಡ್ತೀವಿ. ಹೌದು ಮಾಮೂಲಿ ಡ್ರೋನ್ ಪ್ರತಾಪ್ ನೋಡಿದ್ಯಾ? ಅವ್ನು ಟೆಕ್ನಾಲಜಿ ಹೊಸದಾಗಿ ಬಂದಿರೋ ಅಲ್ಲ ನೋಡಿ. ಅಷ್ಟು ಕೃಷಿ ಮೇಳ ನಡೀತೈತೆ, ಅಷ್ಟು ಜಾಗಗಳು ಬಿಟ್ಬಿಟ್ಟು ಪಾನಿಪುರಿ ಅಂದ ತಕ್ಷಣ ವಾಸನೆ ಹಿಡ್ಕೊ ಬಂದವಲ್ಲ ಇವು. ಡೋಯ್ ಪಾನಿಪುರಿ ತಿನ್ನ ಕರ್ಕೊಂಬಂದ ನೀನು ನಾವು. ಹಾಂ, ಅಲ್ಲಿ ಹೊಲಕ್ಕೆ ಗೊಬ್ಬರ ಹಾಕೋದು ಹೆಂಗೆ ಏನು ಅಂತ ನೋಡ್ರಿ ಅಂದರೆ ಇಲ್ಲಿ ಬಂದು ಪಾನಿಪುರಿ ಹಿಡ್ಕೊಂಡು ನಿಂತಿದ್ರಿ ನೀವು ಇಬ್ರೂ. ಹಾಂ, ಬಂದಮೇಲೆ ಅಲ್ಲ ಇವರು ನಿಮಗೂ ನಾಚ್ಕೊಂಡ್ ಬರ್ತೀರಿ ಹೋಗ್ರಪ್ಪ ಅದಾಗಿ. ಹಾಂ, ಬೇಡ ಅಂತ ನಾನು ವಾದ ಮಾಡ್ತಾ ಇದ್ರಿ. ಉತ್ತರ ಕರ್ನಾಟಕದ ಅದನ್ನು ನೋಡೋಣ. ಹಾಂ, ಅದನ್ನು ಟ್ರೈ ಮಾಡೋಣ. ಹಾಂ, ಆಸ್ಪತ್ರೆ ಬಿಟ್ಬಿಟ್ಟು ನೋಡಿ ಇಲ್ಲಿ ತಿನ್ನಕ್ ಬಂದವು. ಟೇಸ್ಟ್ ನೋಡ್ರಮ್ಮ ಇದು. ಅಲ್ಲಿ ಅಲ್ಲಿ ಮಗ ಟೇಸ್ಟ್ ನೋಡ್ರಿ ಅದು ನಿಮ್ ಸರ್ ಹತ್ರ ಸೂಪಿ ಸರ್ ಹತ್ರ ಹೆಂಗೈತೆ ಮಾತಾಡ್ತೀರಾ? ಮಚ್ಚ ಹೆಂಗೈತೆ ತಾ? ಹಾಂ, ಉತ್ತರ ಕರ್ನಾಟಕ ಸೈಡು ನೋಡೋಣ. ಅಲ್ಲ ನಿಮ್ಗೆ ಯಾರು ಹೇಳಿದ್ರು ಇಟ್ಕೊ, ಅದು ಲೆಕ್ಕಕ್ಕಿಲ್ಲ. ಇದು ಮಾತ್ರ ಮಿಸ್ ಮಾಡ್ಬಿಟ್ಟಿಂಗೆ ಐ ತಿನ್ಲ. ಹಾಂ, ಹೆಂಗ ಚಟ್ನಿ ಪುಡಿ ಸಕ್ಕತ್ತಾಗೈತೆ. ಹಾಂ, ಐಸು ನಿನ್ನ ಮಕ್ಳ ಗಟ ಸಾಮಾನು ತಗೊಳವ, ನಾನೇ ಕಾಸು ಕೊಡ್ತೀನಿ. ತಗೋ ಫ್ಯೂಚರ್ಗೆ. ಹಾಂ, ನಂದು ಇನ್ನೂ ಪ್ಲ್ಯಾನ್ ಐತೆ ಮುಂದಕ್ಕೆ. ನೀನು ತಗೋ ನೋಡಿ ಏನೇನು ಬೇಕು ತಗೋ, ಬೇಕಾದ್ರೆ ದುಡ್ಡು ಕೊಡ್ತೀನಿ ನಾನೇನೆ, ನನ್ನ ಕಡೆಯಿಂದ ಗಿಫ್ಟ್ ಅವ್ರನ್ನು. ಚನ್ನಪಟ್ಟಣದ ಒಮ್ಮೆಗಳು ಎಲ್ಲದಾವು ಮೋನ ಬೇಕೆ ತಗೊಳ್ಳೋವಾ? ನೋಡಿ ನಮ್ಮ 10th ಬ್ಯಾಚು ಗೋಪಾಲ ಅಂತ. ನಮ್ಮ ಡೈರಿಯವರೇ, ನಾನು ಡೈರಿಲೇ ವರ್ಕ್ ಮಾಡೋದು ನೋಡಿ. ಚೀಸು ಪನ್ನೀರು ಎಲ್ಲ ಫುಲ್ ಪ್ಯೂರ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ತಗೊಳ್ಳಿ, ಆಫರ್ ಕೊಡ್ತೀವಿ ಅಲ್ವಣ? ಆಫರ್ ಇರುತ್ತೆ, ಆಫರಲ್ಲಿ ಸಿಗುತ್ತೆ. ಬನ್ನಿ, ಚೆನ್ನಾಗಿರುತ್ತೆ ಪ್ರತಿಯೊಂದು ಡೀಟೇಲ್ಸ್ ಅದರದ್ದು.
ನಮ್ಮ ಹುಡುಗನು ಎತ್ಕಟ್ಟವನೆ ಹೆಂಗಿದೆ ಸಾಕಾದಾಗೋಯ್ತು. ಅದರಿಂದ ಹೋಯ್ತಾ ಇದ್ರೆ ಹಿಂದೆ ಒಬ್ಬ ವ್ಯಕ್ತಿ ಅವನೇ ಅನ್ನೋದೇ ಕಾಣಿಸಲ್ಲ, ಅಷ್ಟು ಸೈಜು ಅಷ್ಟು ಗಾತ್ರ ನೋಡಿ ಹೆಂಗವೆ. ಫೈನಲಾಗಿ ಎಲ್ಲ ಮುಗಿಸಿ ವಾಪಸ್ಸು ಊರಿಗೆ ಬಂದಿದ್ದೀವಿ. ಊರಲ್ಲಿ ಸ್ವಲ್ಪ ಹೊಲ್ದ ಹತ್ರ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರತಿಯೊಂದು ಸಪೋರ್ಟು ಕೂಡ ನಮಗೊಂದು ಮೋಟಿವೇಶನ್ ಇರುತ್ತೆ, ಏಕೆಂದರೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಅದಕ್ಕೋಸ್ಕರ ಎಲ್ರಿಗೂ ಬಾಯ್.